ಏನ್ರಮ್ಮ ತಿಂಡಿ ಆಯ್ತಾ ಎಲ್ಲಾರ್ದು? ಏನೇನು ತಿಂಡಿ ತಿಂದ್ಕೊಂಬಂದ್ರಿ? ನಾನು ಪುಳಿಯೋಗರೆ ಮಾಡಿದ್ದೆ ಕಣಜ್ಜಿ. ತಿಂಡಿ ಆದರೆ ಬಾಕ್ಸ್ಗೆ ತಗೊಂಡೋಗ್ತಾರೆ ನನ್ನ ಮಕ್ಕಳು, ನಮ್ಮ ಮನೆಯವರು ತಗೊಂಡೋಗ್ತಾರೆ ಮಧ್ಯಾಹ್ನಕ್ಕೆ. ಅದಕ್ಕೋಸ್ಕರ ಪುಳಿಯೋಗರೆನೇ ಇರಲಿ ಅಂತ ಮಾಡಿದೆ. ಮಂಜಮ್ಮ ನೀವೇನು ಮಾಡಿದ್ರೆ? ಅಜ್ಜಿ ನಾನು ಅನ್ನ ಸಾರು ಮುದ್ದೆ ಮಾಡಿದ್ದೆ ನೋಡಜ್ಜಿ. ನಾನು ತಿಂಡಿ ಏನು ಮಾಡಿಲ್ಲ ಅಜ್ಜಿ, ಒಂದೇ ಸಲ ಅನ್ನ ಸಾರು ಮುದ್ದೆ ಮಾಡಿಟ್ಬಿಟ್ಟೆ ಇಲ್ಲಿಗೆ ಬಂದೆ ನೋಡು ಕೂಲಿ. ನನ್ನ ಮಕ್ಕಳಿಗೆ ಬಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ನೋಡಜ್ಜಿ. ಅವರು ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ದೀವಲ್ಲ, ಅಲ್ಲೇ ಬಿಸಿ ಊಟ ಕೊಡ್ತಾರೆ ಸ್ಕೂಲಲ್ಲೇನು, ಚೆನ್ನಾಗಿರುತ್ತಂತೆ. ಇವಾಗ ಎಲ್ಲರೂ ತಿಂಡಿ ಮಾಡ್ತಾರೆ, ಬಾಕ್ಸ್ಗೆ ಕಟ್ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಮಕ್ಳಿಗೆ ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲರ ಮನೇಲೂ ತಿಂಡಿ ಮಾಡ್ತಿರ್ತಾರೆ ಕಣಮ್ಮ. ಹ್ಞೂ ಕಣಮ್ಮ, ನಾವು ಅವಾಗ ಬರೀ ಅನ್ನ ಸಾರು ಮುದ್ದೆ ಮಾಡಿರ್ತಿದ್ವಿ ಬೆಳಿಗ್ಗೆ, ಅದನ್ನೇ ಕಟ್ಕೊಂಡು ಹೋಗ್ತಿದ್ರು ನನ್ನ ಮಕ್ಕಳು ಎಲ್ಲರೂ. ಇವಾಗ ಹಂಗಲ್ಲ, ತಿಂಡಿನೇ ಮಾಡಬೇಕು ನೋಡು. ಇವಾಗಿನ ಮಕ್ಕಳು ಅನ್ನ ಸಾರು ಕಟ್ಕೊಂಡು ಹೋಗ್ರೋ ಬಾಕ್ಸಿಗೆ ಅಂದರೆ ಬೇಡ ಅಂತಾರೆ, ಅವ್ರಿಗೆ ತಿಂಡಿನೇ ಬೇಕಂತೆ. ಅಮ್ಮ ತಿಂಡಿನೇ ಮಾಡಮ್ಮ ನನ್ನ ಬಾಕ್ಸಿಗೆ, ಎಲ್ಲರೂ ತಿಂಡಿ ಕಟ್ಕೊಂಡು ಬರ್ತಾರೆ, ನೀನು ಮಾತ್ರ ನಂಗೆ ಅನ್ನ ಸಾಂಬಾರು ಮಾಡಿರ್ತೀಯ ಯಾವಾಗ್ಲೂ ಅಂತ. ಇವಾಗ ಅನ್ನ ಸಾರು ಕಟ್ಕೊಂಡು ಹೋಗೋದೇ ಇಲ್ಲ ನೋಡಿ, ಎಲ್ಲರಿಗೂ ತಿಂಡಿ ಬೇಕು. ನಮ್ಮ ಮನೆಯಲ್ಲಿ ನನ್ನ ಸೊಸೆ ಚಿತ್ರಾನ್ನ ಮಾಡ್ತಾಳ, ಅದೆಷ್ಟು ಎಣ್ಣೆ ಹಾಕಿರ್ತಾಳೋ, ಅಯ್ಯೋ ದೇವ್ರೆ. ನನ್ನ ಸೊಸೆ ಅಡುಗೆ ಮಾಡೋದಕ್ಕೆಲ್ಲ ಎಷ್ಟೊಂದು ಎಣ್ಣೆ ಬಳಸ್ತಾಳೋ. ಚಿತ್ರಾನ್ನ ಮಾಡಿದ್ರೆ ಒಂದಷ್ಟು ಎಣ್ಣೆ ಹಾಕಿರ್ತಾಳೆ, ಉಪ್ಪಿಟ್ಟಿಗೂ ಅಷ್ಟೇ ಬರೀ ಎಣ್ಣೆನೇ ಇರುತ್ತೆ ಕಣಮ್ಮ. ನಾವು ಆಗಿನ ಕಾಲದಲ್ಲಿ ಸ್ವಲ್ಪ ಹಾಕ್ಕೊಂಡು ಮಾಡ್ತಿದ್ವಿ ಕಣಮ್ಮ. ಇವಾಗ ಎಲ್ಲ ಊರುಗಳಲ್ಲೂ ಅಂಗಡಿಗಳಿದ್ದಾವೆ, ಖಾಲಿ ಆದ ತಕ್ಷಣ ಹೋಗ್ತಾರೆ ತರ್ತಿರ್ತಾರೆ. ನಾವು ಆವಾಗ ಸಂತೆಗೆ ಹೋಗ್ಬಿಟ್ಟು, ವಾರಕ್ಕೊಂದ್ಸಲ ಸಂತೆಗೆ ಹೋಗ್ಬಿಟ್ಟು ಎಲ್ಲ ತಂದ್ಕೊತಿದ್ವಿ ಸಂತೆಯಲ್ಲಿ. ಇವಾಗ ಹಂಗಲ್ಲ ಕಣಮ್ಮ, ಊರಲ್ಲೇ ಎಲ್ಲ ಅಂಗಡಿಗಳು ಇರೋದಕ್ಕೆ ಎಷ್ಟಿಷ್ಟೊಂದು ತರ್ತಾರೋ, ಹೋಗೋದು ತರೋದು. ನಮ್ಮತ್ತೇನು ಹೇಳ್ತಿರ್ತಾರೆ ಯಾವಾಗ್ಲೂ, ಬರೀ ತಿಂಡಿನೇ ಮಾಡ್ತಿರ್ತೀಯ, ಅನ್ನ ಸಾರು ಮುದ್ದೆ ಮಾಡೋದಿಲ್ಲ ಅಂತ ಒಬ್ಬೊಬ್ಬರೇ ಬೈಕೊತಿರ್ತಾರೆ. ಅಲ್ಲ ಕಣಜ್ಜಿ, ನನ್ನ ಮಕ್ಳಿಗೇನು ತಿಂಡಿ ಬೇಕು, ನಮ್ಮತ್ತೆ ಮಾಮಂಗೂ ಬರೀ ಅನ್ನ ಸಾರು ಮುದ್ದೆ ಮಾಡಬೇಕು. ನಾನು ಯಾವುದು ಅಂತ ಮಾಡಲಿ ಒಬ್ಬಳು? ಅವರು ಹಂಗೆ ನಂಗೆ ಏನಾದರೂ ಕೆಲಸ ಮಾಡಿಕೊಟ್ರೆ ಎಲ್ಲ ಮಾಡ್ಬೋದು, ಏನು ಮಾಡಲ್ಲ, ಏನೂ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಹೋಗ್ತಾರೆ ಬಣವೆಗೆ ಹೋಗ್ಬಿಟ್ಟು ಆ ಕುರಿಗಳು ನೋಡ್ಕೊಳ್ಳೋದು, ಹಸುಗಳು ನೋಡ್ಕೊಳ್ಳೋದೇ ಆಗುತ್ತೆ. ನಾನು ಒಬ್ಬಳು ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ತಿಂಡಿನೂ ಮಾಡಬೇಕು, ಅನ್ನ ಸಾರು ಮಾಡಬೇಕು ಅಂದರೆ ಎಲ್ಲ ಆಗುತ್ತೆ. ನನ್ನ ಸೊಸೆ ಅಂತೂ ನಾನು ಬೆಳಿಗ್ಗೆ ತಿಂಡಿನೇ ಮಾಡೋದು, ಅನ್ನ ಸಾರು ಮುದ್ದೆ ಮಧ್ಯಾಹ್ನಕ್ಕೂ ಎಲ್ಲ ಸಾಯಂಕಾಲಕ್ಕೂ ಮಾಡ್ತೀನಿ, ಬೆಳಿಗ್ಗೆ ಟೈಮಲ್ಲಿ ಆಗೋದಿಲ್ಲ ಅದೆಲ್ಲ ಮಾಡೋದಕ್ಕೆ ಅಂತಿರ್ತಾಳೆ ಕಣಮ್ಮ. ನಮ್ಮತ್ತೆ ಏನು ಮಾಡಿದ್ರು ತಿಂದೇನೋ ತಿಂತಾರೆ, ಆದರೆ ಎಲ್ಲ ಅದಕ್ಕೂ ಒಂದು ಹೆಸರಿಡ್ತಿರ್ತಾರೆ. ಇದಕ್ಕೆ ಉಪ್ಪು ಜಾಸ್ತಿ ಆಗೈತೆ, ಉಪ್ಪು ಕಡಿಮೆ ಆಗೈತೆ, ಖಾರ ಆಗಿಲ್ಲ, ಅದಾಗಿಲ್ಲ, ಇದು ಚೆನ್ನಾಗಿಲ್ಲ ಅಂತಿರ್ತಾರೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಿಂಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋ ಅತ್ತೆ, ನಾನು ಮಾಡಿಟ್ರೆ ನೀನು ಎಲ್ಲದಕ್ಕೂ ಹೆಸರಿಡ್ತಿರ್ತೀಯ ಅಂತ ನಾನು ಹೇಳ್ದೆ ನೋಡು ಒಂದಿನ. ಸುಮ್ಮನಾದ್ರು. ನಮ್ಮ ಸೊಸೆಗೆ ಆ ಥರ ಹೆಸರಿಟ್ರೆ ನಿಮಗೆ ಏನು ಬೇಕೋ ನೀವೇ ಮಾಡಿಕೊಂಡು ತಿನ್ನಿರಿ, ಇದು ದಿನ ಮಾಡೋದು, ಒಂದಿನ ಮಾಡೋದಲ್ಲ, ಇದು ದಿನ ಮಾಡೋರಿಗೆ ಗೊತ್ತಾಗುತ್ತೆ, ನೀವೇನು ಹೆಸರಿಡ್ತಿರ್ತೀರ, ಹಾಗಾದರೆ ನೀವೇ ಮಾಡ್ಕೊಳ್ಳಿ, ನೀವೇ ತಿನ್ನಿರಿ ಅಂತಿರ್ತಾಳೆ. ನಮ್ಮಂತೆನೂ ಅಷ್ಟೇ, ಹೆಸರಿಡ್ದಂಗೆ ತಿನ್ನೋದೇ ಇಲ್ಲ, ಉಪ್ಪಿಲ್ಲ, ಅದಿಲ್ಲ, ರುಚಿನೇ ಇಲ್ಲ ಈ ಅಡುಗೆ ಅಂತಿರ್ತಾರೆ, ಮತ್ತೆ ತಿಂತಾ ಇರ್ತಾರೆ ನೋಡು. ಏನರಮ್ಮ ಹಿಂಗೆ ಮಾತಾಡ್ತಾ ಇದ್ದೀರಾ? ಸೊಸೆಯರು ಅತ್ತೆ ಬಗ್ಗೆ ಮಾತಾಡ್ತಿರೋದು, ಅತ್ತೆದಿರು ಸೊಸೆ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇರೋದನ್ನ ಅಜ್ಜಿ ಹೇಳ್ತಾ ಇರೋದು. ನಮ್ಮತ್ತೆ ಹೆಂಗೆ ಮಾಡಿದ್ರು ಇದು ರುಚಿ ಇಲ್ಲ, ಅದು ರುಚಿ ಇಲ್ಲ ಅಂತಿರ್ತಾರೆ. ಹೆಸರಿಡ್ದಂಗೆ ಒಂದು ದಿನನೂ ತಿನ್ನೋದಿಲ್ಲ ನೋಡು, ಒಂದು ದಿನನಾದರೂ ತಿಂದಿದ್ದಾರಾ? ಮುಖಂಡ್ರಮ್ಮ, ಅಡುಗೆ ಒಂದಿನ ಮಾಡೋದಲ್ಲ ಅಲ್ವಾ, ದಿನ ಮಾಡ್ತಾ ಇರಬೇಕು. ಹೆಂಗಿದ್ರು ತಿಂದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಹೆಸರಿಡಬಾರ್ದು ನೋಡು. ಆ ಕಾಲ ಹಂಗಿತ್ತು, ಈ ಕಾಲ ಹಿಂಗೈತೆ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕಣಮ್ಮ. ನಮ್ಮತ್ತೆನೂ ಅಷ್ಟೇ, ಬೆಳಿಗ್ಗೆ ಎಷ್ಟೊತ್ತಾದರೂ ಅಡುಗೆನೇ ಮಾಡೋದಿಲ್ಲ, ಬೆಳಿಗ್ಗೆ ಬೇಗ ಎದ್ದೊಳ್ಳೋದೇ ಇಲ್ಲ ಇವರು. ನಾವು 3 ಗಂಟೆಗೆಲ್ಲ ಎದ್ದಿರ್ತಿದ್ವಿ, 7 ಗಂಟೆಗೆಲ್ಲ ಅಡುಗೆ ಮಾಡಿ ತಿಂದ್ಬಿಟ್ಟು ನಾವು ಕೂಲಿ ಹೋಗ್ತಿದ್ವಿ, ತೋಟದ ಕೆಲ್ಸಕ್ಕೆ ಹೋಗ್ತಿದ್ವಿ, ಇಲ್ಲ ಹೊಲದ ಕೆಲ್ಸಕ್ಕಾದರೂ ಹೋಗ್ತಿದ್ವಿ. ಇವಾಗ 9 ಗಂಟೆ ಆದರೂ ಅಡುಗೆನೂ ಮಾಡಿರಲ್ಲ, ಏನೂ ಮಾಡಿರಲ್ಲ. ಎದ್ದೊಳೋದೇ ಇವರು 7 ಗಂಟೆಗೆ, ಇಲ್ಲ 8 ಗಂಟೆಗೆ ಎದ್ದೊಳ್ತಾರೆ, ಹಾಗೆ ಹೀಗೆ ಅಂತ ಒಂದೇ ಸಮಯ ಹೇಳ್ತಿರ್ತಾರೆ. ಏನಜ್ಜಿ 3 ಗಂಟೆಗೆ ಎದ್ದೊಳ್ತಿದ್ರ ನೀವು ಅವಾಗ? ಹೇಳಜ್ಜಿ ನೋಡೋಣ. ಒಬ್ಬೊಬ್ರು ಎದ್ದೊಳ್ತಿದ್ರೇನೋ ಕಣಮ್ಮ, 3 ಗಂಟೆಗೆ 4 ಗಂಟೆಗಾದರೂ ಎದ್ದೊಳ್ತಿದ್ವಿ ನಾವು, ಸಗಣಿ ಬಾಚಾಕೋದಕ್ಕೂ ಅದಕ್ಕೂ ಇದಕ್ಕೂ ಅಂತ. ಹಸುಗಳು ಎಮ್ಮೆಗಳು ಇರ್ತಿದ್ವಲ್ವೇನಮ್ಮ, ಅದಕ್ಕೆಲ್ಲ ಸಗಣಿ ಬಾಚಾಕ್ಬಿಟ್ಟು ಹಾಲು ಕರಿಬೇಕಾಗಿತ್ತಲ್ವಾ, ಅದಕ್ಕೆ ಎದ್ದೊಳ್ತಿದ್ವಿ 4 ಗಂಟೆ ಹಂಗೆ. ಎದ್ದೊಳೋದು ಬೇಗ ಎದ್ದೊಳ್ತಿದ್ವಿ, ಹಂಗೆ ಮಲ್ಕೊಳ್ಳೋದು ಬೇಗ ಮಲ್ಕೊತಿದ್ವಿ ಕಣಮ್ಮ. 7 ಗಂಟೆಗೆಲ್ಲ ಮಲ್ಕೊತಿದ್ವಿ, ಅವಾಗೇನು ಅಷ್ಟೊಂದು ಕರೆಂಟ್ ಇರ್ತಿರ್ಲಿಲ್ಲ, ಬೇಗ ಮಲ್ಕೊತಿದ್ವಿ, ಬೇಗ ಎದ್ದೊಳ್ತಿದ್ವಿ. ಇವಾಗ 10 ಗಂಟೆಗೆ ಮಲ್ಕೊಂಡ್ರೆ 3 ಗಂಟೆಗೆಲ್ಲ ಎದ್ದೊಳಕ್ಕಾಗುತ್ತೆ. ಹೌದು ಕಣ್ರಮ್ಮ, ಅವಾಗ ಅಂದರೆ ಬೇಗ ಮಲ್ಕೊತಿದ್ವಿ, ಬೇಗ ಎದ್ದೊಳ್ತಿದ್ವಿ. ಇವಾಗ ಲೇಟಾಗಿ ಮಲ್ಕೊತೀರಾ, ಲೇಟಾಗಿ ಎದ್ದೊಳ್ತೀರಾ ಅಷ್ಟೇ. ಕೂಲಿ ಬಂದಾಗ ಈ ಥರ ಮಾತಾಡ್ಕೊಂಡು ಕೆಲಸ ಮಾಡಿದ್ರೇ ನೋಡು ಹೊತ್ತೋಗೋದು, ಇಲ್ಲ ಅಂದರೆ ಬೇಜಾರು ಅನಿಸುತ್ತೆ. ಅತ್ತೆದಿರು ಸೊಸೆದಿರ ಬಗ್ಗೆ ಮಾತಾಡ್ತಾ ಇದ್ದಾರೆ, ಸೊಸೆಯರು ಅತ್ತೆದಿರ ಬಗ್ಗೆ ಮಾತಾಡ್ತಾ ಇದ್ದಾರೆ ನೋಡಿ. ಇನ್ನೇನಿರುತ್ತೆ ಅಲ್ವಾ ಮಾತಾಡೋದಕ್ಕೆ, ಬೇರೆಯವ್ರ ಬಗ್ಗೆ ಮಾತಾಡೋದು ಎಷ್ಟೊತ್ತು ಮಾತಾಡ್ತಾರೆ. ಅದಕ್ಕೋಸ್ಕರ ಅತ್ತೆದಿರು ಸೊಸೆಯರ ಬಗ್ಗೆ, ಸೊಸೆದಿರು ಅತ್ತೆದಿರ ಬಗ್ಗೆ ಮಾತಾಡ್ತಾ ಇರೋದು ಅಷ್ಟೇ.
ರಾಜಪ್ಪನ ಮಗಳದು ಮದುವೆ ಸೆಟ್ ಆಗೈತಂತೆ. ಈ ಬರೋ ಭಾನುವಾರ ಮದುವೆ ಅಂತೆ. ಸುಮ್ಮನೆ ಗೊರವನಹಳ್ಳಿಗೆ ಹೋಗ್ಬಿಟ್ಟು ತಾಳಿ ಕಟ್ಕೊಂಡು ಬರ್ತಾರಂತೆ. ಗ್ರ್ಯಾಂಡಾಗಿ ಏನು ಮಾಡ್ಕೊಳ್ಳೋದಿಲ್ವಂತೆ. ಸುಮ್ಮನೆ ಬಸ್ಸಲ್ಲಿ ಹೋಗ್ಬಿಟ್ಟು ಅಲ್ಲೇ ತಾಳಿ ಕಟ್ಕೊಂಡು ಬರ್ತಾರಂತಲ್ವಾ? ಹ್ಞೂ ಹೌದು ಕಣಜ್ಜಿ, ಹಂಗಂತ ಮಾತಾಡ್ಕೊತಾ ಇದ್ರು ನಮ್ಮ ಮನೆ ಹತ್ರನೂ ಅವರು. ಇವಾಗ ಮದುವೆ ಮಾಡೋಕ್ಕೆ ತುಂಬ ಖರ್ಚಾಗುತ್ತೆ. ಛತ್ರದಲ್ಲಿ ಮಾಡಿದ್ರಂತೂ ಇನ್ನೂ ಜಾಸ್ತಿ ಆಗುತ್ತೆ ಖರ್ಚು. ಅದಕ್ಕೋಸ್ಕರ ಇವಾಗ ಸುಮ್ಮನೆ ದೇವಸ್ಥಾನಗಳಿಗೆ ಹೋಗಿ ತಾಳಿ ಕಟ್ಕೊಂಡು ಬರ್ತಾರೆ ನೋಡಿ. ಹ್ಞೂನಮ್ಮ, ಇವಾಗಂತೂ ಮದುವೆ ಮಾಡೋದು ತುಂಬ ಖರ್ಚು, ತುಂಬ ದುಡ್ಡು ಬೇಕಾಗುತ್ತೆ ನೋಡು ಗ್ರ್ಯಾಂಡಾಗಿ ಮಾಡಿದ್ರೆ. ಅದಕ್ಕೆ ಸುಮ್ಮನೆ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡು ಬಂದ್ರೇ ಒಳ್ಳೇದು ಅನಿಸುತ್ತೆ, ಚೆನ್ನಾಗಿರುತ್ತೆ ಅನಿಸುತ್ತೆ. ಓಕೆ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.